ಬೆಂಗಳೂರು ರಾಜೀವ್ ಕಾಲುವೆ ನಾನು ರೋಡಲ್ಲಿ ಒಂದು ರೌಂಡ್ ಎಲ್ಲ ನಾನು ಗಮನಿಸಿದೆ. ಡೆಬ್ರಿಸು ಭಾಳ ಮಧ್ಯ ಹಾಕೊಂಡಿದೆ. ನಮ್ಮ ಕಾರ್ಪೊರೇಷನ್ ಅವರು ನೆಗ್ಲೆಕ್ಟ್ ಮಾಡಿದ್ದು ನಾನು ಕಣ್ಣಲ್ಲಿ ಕಂಡಿದ್ದೀನಿ. ನಾನು ನಮ್ಮ BMRC ಅವ್ರಿಗೂ ಹೇಳಿದ್ದೀನಿ, ಅವ್ರ ಕೆಲಸ ಆಗ್ತಾ ಇರೋಂಥ ಡೆಬ್ರಿಸ್ ಏನು ಕನ್ಸ್ಟ್ರಕ್ಷನ್ ಡೆಬ್ರಿಸ್ ಇದೆ ಅದೆಲ್ಲ ಕೂಡಲೇ ತೆಗಿಬೇಕು ಅಂತ. ಭಾಳ ಕಡೆ ಫ್ಲಡ್ಡು ಮಳೆ ಜಾಸ್ತಿ ಆದಾಗ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಐಡೆಂಟಿಫಿಕೇಶನ್ ಆಗ್ತಾ ಇದೆ. ಕೆಲವು ಜಾಗದಲ್ಲಿ ವೆಂಟ್ಗಳನ್ನ ಸ್ವಲ್ಪ ದೊಡ್ಡದು ಮಾಡಬೇಕಾಗಿದೆ, ನೀರು ಹೋಗುವಂಥ ಜಾಗನ ಮಾಡಬೇಕಾಗಿದೆ. ಅದು ಕೂಡಲೇ ನಾವು ಕ್ರಮ ಕೈಗೊಳ್ಳಕ್ಕೆ ಮಾಡ್ತೀವಿ. ಜೊತೆಗೆ ವಿಪರೀತ ಮಳೆ ಜಾಸ್ತಿ ಬಂದು ಪಾಟೋಲ್ ಜಾಸ್ತಿ ಆಗ್ತಾ ಇದೆ. ಅದು ಕೂಡ ನಾನು ಪೊಲೀಸವ್ರಿಗೆಲ್ಲ ಹೇಳಿದ್ದೀನಿ, ನೀವೇ ಅದನ್ನು ಎಲ್ಲೆಲ್ಲಿ ಪಾಟೋಲ್ಸ್ ಇದೆ ಅದನ್ನು ನೀವೇ ಫೋಟೋ ಮಾಡಿಬಿಟ್ಟು ನಮ್ಗೆ ಅಪ್ಲೋಡ್ ಮಾಡಿ ಅಂತ. ನಮ್ಮ ಇಂಜಿನಿಯರ್ಸ್ಗೂ ಹೇಳಿದ್ದೀವಿ, ನಾಗರಿಕರಿಗೂ ಹೇಳಿದ್ದೀವಿ ಆ ಪಾಟೋಲ್ಸನ್ನು ಐಡೆಂಟಿಫೈ ಮಾಡಿ ಅಂತ. ಸೊ ಇಂಥ ಸಂದರ್ಭದಲ್ಲಿ ಮುಂಜಾಗ್ರತವಾಗಿ ಎಲ್ಲೆಲ್ಲಿ ಇದನ್ನು ಮಾಡೋಕ್ಕಾಗ್ತದೆ ಮಾಡ್ತೀನಿ. ಆಮೇಲೆ ಜೊತೆಗೆ ನಮ್ಮ ಹಾರ್ಟಿಕಲ್ಚರ್ ಅವರು ಕೂಡ ನಾನು ನೋಡಿದೆ, ಅದು ಸರಿಯಾಗಿ ಕೆಲವು ಪಾರ್ಕ್ಗಳೆಲ್ಲ ಕಂಪ್ಲೀಟ್ ಪಾರ್ಕ್ ಒಳಗಡೆ ವಿಪರೀತ ಡಬ್ರಿಸ್ಗಳು ಕ್ಲೀನಿಂಗ್ ಎಲ್ಲ ಕೂಡ ಎಲ್ಲ ಆಗ್ತಾಯಿಲ್ಲ. ಅದಕ್ಕೆ ಮುಂಜಾಗ್ರತೆಯಾಗಿ ಸ್ವಲ್ಪ ಎಮರ್ಜೆನ್ಸಿಗೆ ಎಲ್ಲ ಕಡೆ ಸ್ವಲ್ಪ ಕ್ಲೀನಿಂಗ್ ಪ್ರೊಸೆಸ್ನ ಶುರು ಮಾಡೋಕ್ಕೆ ಡೈರೆಕ್ಷನ್ ಇಶ್ಯೂ ಮಾಡ್ತೀವಿ. ಅದು ಏನಾಗ್ತಾ ಇದೆ, ಈ ಡೆಬ್ರಿಸ್ ಏನಾಗಿದೆ ಅಲ್ಲೇ ರೋಡಲ್ಲಿ ಹಾಕ್ಬಿಟ್ಟಿರ್ತಾರಲ್ಲ, ಅದೆಲ್ಲ ಮಳೆ ಬಂದಾಗ ಎಲ್ಲ ಸೀದಾ ಹೋಗಿ ದೊಡ್ಡ ಡ್ರೈನ್ಗೆ ಸೇರ್ಕೊಬಿಡ್ತವೆ. ಅದರಿಂದ ಮುಚ್ಚಿಗೆ ಆಗ್ತಾ ಇದೆ. ನಾನು ಅಲ್ಲಿ ನೋಡಿದೆ, ಸರ್ವಜ್ಞ ನಗರ ಏರಿಯಾ ಇಲ್ಲೆಲ್ಲ ನನ್ನ ಹೆಬ್ಬಾಳು ಆ ಕಡೆ ಎಲ್ಲ ನೋಡ್ಕೊಂಡು ಬರ್ತಾಯಿದ್ದೀನಿ, ಒಂದು ಕಡೆಯಿಂದ ನೋಡ್ಕೊಂಡು ಬರ್ತಾಯಿದ್ದೀನಿ. ಇದನ್ನು ಫಸ್ಟ್ ತೆಗಿಬೇಕು. ಫಸ್ಟ್ ಅದಕ್ಕೆ ನಾನು ಆಫೀಸರ್ಸ್ಗೆ ಒಂದು ಸ್ಪೆಷಲ್ ಪ್ಯಾಕೇಜ್ ಮಾಡಿ ಎಲ್ಲ ತೆಗಿಲಿಕ್ಕೆ ಮೊದಲು ಪ್ರಯಾರಿಟಿ ಮಾಡೋಂಥ ಕೆಲಸ. ಟ್ರಾಫಿಕ್ ಪೊಲೀಸ್ ಬೆಳಗ್ಗೆ ಎದ್ರೆ ಮಳೆ ಬಂದ್ರೆ ಕ್ಲಿಯರ್ ಮಾಡ್ತಾ ಇರ್ತಾರೆ, BBMP ಯಾರು ಬರೋದಿಲ್ಲ ಅಂತ ಅಲಿಗೇಷನ್. ಎರಡನೇದು ಮರಗಳೇನಿದೆಯಲ್ಲ ಹಳೆ ಕೊಂಬೆಗಳನ್ನೆಲ್ಲ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ತೆಗಿಬೇಕು. ಆ ಫುಟ್ಪಾತಲ್ಲೆಲ್ಲ ತೆಗಿಬೇಕು, ಫುಟ್ಪಾತ್ ಕೂಡ ತೆಗಿಬೇಕು. ಇದರಿಂದ ಭಾಳ ಫುಟ್ಪಾತಲ್ಲಿ ನಾವು ಅಂಗಡಿನೂ ಜಾಸ್ತಿ ಎನ್ಕರೇಜ್ ಮಾಡೋದು ಸರಿ ಇಲ್ಲ. ಫುಟ್ಪಾತ್ ವೆಂಡರ್ಗೆ ಅವಕಾಶ ಕೊಡಬೇಕು, ಒಪ್ಕೊಳ್ತೀನಿ. ಹಂಗಂತ ಕೆಲವು ಕಡೆ ನಾನು ನೋಡ್ತಾ ಇದ್ದೀನಿ, ಎಲ್ಲ ಬರೀ ಅವ್ರದ್ದು ಕಸಗಳನ್ನೇ ತುಂಬ್ಕೊಂಡು ಕೂತವ್ರೆ. ಅದನ್ನೆಲ್ಲ ತೆಗ್ಸೋಂಥ ಏರ್ಪಾಟ್ ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.